ಸಿಂಹರಾಶಿ ನಿಗೂಢವಾದಂತಹ ವಿಚಾರದಲ್ಲಿ ಮನಸ್ಸು ತಲ್ಲೀನವಾಗುತ್ತೆ. ಯಾವ ವಿಷಯದ ಬಗ್ಗೆ ತುಂಬ ಗೌಪ್ಯತೆ ಇದೆಯೋ ಅಂತಹ ವಿಷಯವನ್ನು ಹುಡುಕಿ ತೆಗಿಬೇಕು, ಕೆದಕಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಅದು ಆಯಾ ವಯಸ್ಸಿಗೆ ಅನುಗುಣವಾಗಿ ಲೆಕ್ಕವನ್ನು ಇಟ್ಟುಕೊಳ್ತಕ್ಕಂತಹದ್ದು. ವಿದ್ಯಾರ್ಥಿಗಳಾದರೆ ವಿದ್ಯಾಕ್ಷೇತ್ರದಲ್ಲಿ, ನೌಕರರಾಗಿದ್ದರೆ ತಮ್ಮ ನೌಕರಿಯಲ್ಲಿ, ವ್ಯವಹಾರಸ್ಥರಾಗಿದ್ದರೆ ತಮ್ಮ ವ್ಯವಹಾರದಲ್ಲಿ, ಹೀಗೆ ಆಯಾ ವಯಸ್ಸಿಗೆ, ಆಯಾ ವೃತ್ತಿಗೆ, ಆಯಾ ಉದ್ಯೋಗಕ್ಕೆ ಅನುಗುಣವಾಗಿ ಇಂತಹ ಅನುಭವ ಆಗುವಂತಹ ದಿವಸ. ಮನೆಯಲ್ಲಿ ಹಲವಾರು ಜಟಿಲವಾದಂತಹ ಸಮಸ್ಯೆಗಳಿರುತ್ತೆ, ಅದರ ಬಗ್ಗೆ ಗಮನವನ್ನು ಕೊಡಬೇಕು. ಅದನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನುವ ಚಿಂತನೆ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ನಿಮ್ಮ ಲೋಕದಲ್ಲಿ ನೀವು ವಿಹರಿಸ್ತಾ ಇದ್ದರೆ, ನನಗಿದು ಯಾವುದೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವಿದ್ದರೆ, ನಾಳೆ ಅಥವಾ ಮುಂದಿನ ದಿನಮಾನದಲ್ಲಿ ಅದು ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಆಸೆಗೆ ಕಟ್ಟು ಬಿದ್ದು ತೊಂದರೆಯನ್ನು ಮಾಡ್ಕೊಳ್ತೀರಿ. ಪ್ರಾಣಕ್ಕೆ ಕೆಲವರು ಕುತ್ತನ್ನು ತಂದುಕೊಳ್ತಕ್ಕಂಥದ್ದು, ಯಾವುದೋ ನನಗೆ ಬೇಕು ಅನ್ನುವಂಥದ್ದು, ನಿಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡುವಂಥದ್ದು ಇದೆಯಲ್ಲ, ಅದು ತಪ್ಪಾದೀತು ಅನ್ನುವಂಥದ್ದು. ಮಾಂತ್ರಿಕವಾದಂತಹ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು. ಯಾವುದೇ ರೀತಿಯ ಮಾಟ ಮಂತ್ರ ಇತ್ಯಾದಿಗಳು, ಯಾರೋ ನನಗೆ ತೊಂದರೆ ಮಾಡಿದ್ದಾರೆ, ನಾನು ಅವರಿಗೆ ಅದನ್ನು ವಿರುದ್ಧವಾಗಿ ಮಾಡ್ತೀನಿ ಅಂತಕ್ಕಂತಹ ಹಠ, ಅಥವಾ ಆ ರೀತಿ ಮಾಡುವಂಥವರಿಗೆ ಪ್ರೋತ್ಸಾಹ, ಇದೆಲ್ಲ ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ನಿಮ್ಮ ನಡವಳಿಕೆಯನ್ನು, ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ರಕ್ಷಾ ಸುದರ್ಶನನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕನ್ಯಾರಾಶಿ ವಿಷಜಂತುಗಳಿಂದ, ಕ್ರೂರ ಪ್ರಾಣಿಗಳಿಂದ, ಹಾವಿನಿಂದ, ಚೇಳಿನಿಂದ ತೊಂದರೆಯಾಗತಕ್ಕಂತಹ ಸೂಚನೆ. ಇದನ್ನು ಗಮನಿಸ್ಕೊಳ್ಳಿ. ಅಂತಹ ಸ್ಥಳದಲ್ಲಿ ಓಡಾಡ್ತಕ್ಕಂಥವ್ರು ಅಥವಾ ಆ ರೀತಿಯ ಸಂದರ್ಭಗಳು ಬಂದಾಗ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಗೊತ್ತಿರಬೇಕು ಅನ್ನುವಂಥದ್ದು. ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗ್ತೀರಿ, ಕಲಿಕೆಯಲ್ಲಿ ಶುಭ ಅಂತಕ್ಕಂಥದ್ದಿದೆ. ಇದು ಹೆಚ್ಚಿನದಾಗಿ ವಿದ್ಯಾರ್ಥಿಗಳಿಗೆ ಅಥವಾ ನೌಕರಿಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನ್ವಯವಾಗ್ತಕ್ಕಂಥದ್ದು. ಉದ್ಯೋಗಿಗಳಿಗೆ ಮುಂದಿನ ದಿನಮಾನದಲ್ಲಿ ಎಲ್ಲಿ ವರ್ಗಾವಣೆ ಆಗುತ್ತೋ ಅನ್ನುವಂತಹ ಭಯ ಹೆಚ್ಚಾಗಿ ಕಾಡುತ್ತೆ. ಶಕ್ತಿ ಸಾಮರ್ಥ್ಯದಿಂದ ಅಥವಾ ಹಣವನ್ನು ಖರ್ಚು ಮಾಡಿ ಯಾರು ಕೆಲಸವನ್ನು ಗಿಟ್ಟಿಸ್ಕೊಂಡಿರ್ತಾರೆ ಅಂಥವರಿಗೆ ಈ ದಿವಸ ಅಶುಭವಾದಂಥದ್ದು. ಯಾವುದೋ ಕೆಟ್ಟ ವಾರ್ತೆಯನ್ನು ಕೇಳ್ತೀರಿ, ಅದು ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಕೆಟ್ಟದಾಗಿ ಬೀರ್ತಕ್ಕಂಥದ್ದಾಗತ್ತೆ. ನ್ಯಾಯಾಲಯದ ಕೆಲಸಗಳು ಏನಾರೂ ಇದ್ದರೆ ಅದು ಯಾವುದೂ ಕೂಡ ಇತ್ಯರ್ಥ ಆಗೋದಿಲ್ಲ, ಇನ್ನೊಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂತಹ ಸೂಚನೆ, ಆ ರೀತಿಯ ಚರ್ಚೆ ಮಾತುಗಳು ಬರುವಂತಹ ದಿವಸ ಇದು. ಮುಂದಿನ ದಿನಮಾನದಲ್ಲಿ ಆಗಬೇಕಾದಂತಹ ಕೆಲವು ನ್ಯಾಯಾಲಯದ ಕೆಲಸಗಳು ನಿಮಗೆ ಹಿನ್ನಡೆಗೋ ತೊಂದರೆಗೋ ಕಾರಣವಾಗ್ತಕ್ಕಂಥದ್ದು. ಚಿಕ್ಕ ಪುಟ್ಟ ಹಣ ಹೂಡಿಕೆಯನ್ನು ಮಾಡಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಇರುವಂಥದ್ದು. ಅಷ್ಟಕುಲ ನಾಗೇಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಹಿರಿಯರನ್ನು, ಪೋಷಕರನ್ನು ನೋಡುವಂತಹ ತವಕ ಹೆಚ್ಚಾಗುತ್ತೆ. ಕೆಲಸದ ನಿಮಿತ್ತವೋ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಪೋಷಕರಿಂದ ದೂರ ಇರ್ತೀರಿ. ತಂದೆ ತಾಯಿಗಳನ್ನು, ಪೋಷಕರನ್ನು ನೋಡಬೇಕು, ಅವರ ಜೊತೆಯಲ್ಲಿ ಒಂದು ದಿವಸನಾದರೂ ಕಾಲ ಕಳಿಬೇಕು ಅನ್ನುವಂತಹ ಹಂಬಲ ಮನಸ್ಸಿಗೆ ಹೆಚ್ಚು ಒತ್ತಡವನ್ನು ತರ್ತಕ್ಕಂಥದ್ದಾಗಬಹುದು. ನೆರೆಹೊರೆಯವರು ಸಾಲ ಅಥವಾ ಬೇರೆ ಏನೋ ನಿಮಗೆ ಒಂದಷ್ಟು ಸಹಾಯ ಮಾಡ್ತೀವಿ ಅಂತಕ್ಕಂತಹ ರೂಪದಲ್ಲಿ ಬಂದು ಮೋಸ ಮಾಡ್ತಾರೆ. ನಿಮಗೇನೋ ತೊಂದರೆ ಇದೆಯಾ, ಆಯಿತು ನಾನು ಕೊಟ್ಟಿರ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಅದರ ಅಗತ್ಯತೆ ಇದೆ ಅಂತ ಹೇಳಿ ನಿಮಗೂ ಅನಿಸುತ್ತೆ. ಗುರುತು ಪರಿಚಯ ಇದ್ದರೂ ಕೂಡ ಅವರ ಮೇಲೆ ವಿಶೇಷವಾದಂತಹ ಯಾವ ಅನುಮಾನವೂ ಬರದೇ ಇರುವ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ. ಕೊನೆಗೆ ಮೋಸವನ್ನು ಅನುಭವಿಸ್ತೀರಿ ಅನ್ನುವಂಥದ್ದು. ಮಕ್ಕಳ ವಿಚಾರದಲ್ಲಿ ನಿಮ್ಮ ತಾತ್ಸಾರ ಎದ್ದು ಕಾಣುತ್ತೆ. ಮಕ್ಕಳನ್ನು ಅಷ್ಟೊಂದು ತಾತ್ಸಾರ ಮಾಡಬಾರ್ದು ಅನ್ನುವಂಥದ್ದು. ನವವಿವಾಹಿತ ದಂಪತಿಗಳಿಗೆ ವಿಶೇಷವಾದಂತಹ ಸಂತೋಷದ ಸಮಯ ಇದು. ಅಕಸ್ಮಾತಾಗಿ ಕಾಲಿಗೆ ಏನಾದರೂ ಪೆಟ್ಟು ಬೀಳಬಹುದು, ನಿಮ್ಮ ಶರೀರದಿಂದ ರಕ್ತ ನೆಲಕ್ಕೆ ಬೀಳಬಹುದು. ಆ ರೀತಿಯ ಕೆಲಸಗಳಲ್ಲಿ ತೊಡಗಿದ್ದಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಎರಡನೇ ಮದುವೆಯಾದವರಿಗೆ ಸ್ವಲ್ಪ ಅನುಮಾನ, ವಾದ ವಿವಾದಗಳು, ಮಾನಸಿಕವಾದಂತಹ ಹಿಂಸೆ, ಹಾಗೆ ಮನಸ್ತಾಪ, ಜಗಳ ಇವೆಲ್ಲವೂ ಕೂಡ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ.
ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮಲ್ಲಿ ಇರತಕ್ಕಂತಹ ಆಂತರಿಕ ಕಲಹ ಅಥವಾ ಅನುಮಾನಗಳು ದೂರವಾಗಲಿ, ಜಗನ್ಮಾತೆಯ ರಕ್ಷಣೆ ನಿಮಗೆ ಸದಾ ಸಿಕ್ಕಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಒತ್ತಡಕ್ಕೆ ಸಮಯಾವಕಾಶ ಆಗೋದಿಲ್ಲ, ಅಥವಾ ಇರುವಂತಹ ಸಮಯ ನಿಮ್ಮ ಒತ್ತಡದಿಂದ ಸಾಕಾಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರತಕ್ಕಂತಹ ಸಂದರ್ಭ ಇರುತ್ತೆ. ನೀವು ಆಲೋಚನೆ ಮಾಡುವಂಥದ್ದೇ ಒಂದು, ಅಲ್ಲಿ ನಡೆಯುವಂಥದ್ದೇ ಮತ್ತೊಂದು ಅನ್ನುವ ರೀತಿಯಲ್ಲಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಆರ್ಥಿಕ ದೃಷ್ಟಿಯಿಂದ ಹಣಕಾಸಿನ ವಿಚಾರದಲ್ಲಿ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ಆಲೋಚನೆಗಳು ಏನೋ ಬರುತ್ತೆ, ಯಾವುದಕ್ಕೋ ಖರ್ಚು ಮಾಡಬೇಕಾದಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ತೀರಿ, ಆದರೆ ದುಡ್ಡು ಕಾಸಿನ ಅಭಾವ ಆ ಒಂದು ಯೋಜನೆಯನ್ನು ತಡೆ ಹಿಡಿಯುವ ಹಾಗೆ ಮಾಡುತ್ತೆ ಎನ್ನುವಂಥದ್ದು. ಕೆಟ್ಟ ಕೆಟ್ಟ ಶಕುನಗಳು ಅಂದರೆ ಅಪಶಕುನಗಳು ನಿಮ್ಮ ಧೈರ್ಯವನ್ನು ಕೆಡಿಸಿಬಿಡುತ್ತೆ. ಯಾವ ಕೆಲಸಕ್ಕೂ ಕೂಡ ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಮನಸ್ಥಿತಿ ಇದ್ದರೂ ಅದು ಅಲ್ಲಿಯ ಘಟನೆಯನ್ನು ಅಥವಾ ಅಪಶಕುನವನ್ನು ನೋಡಿದಾಗ ಏನೋ ಹಿಂಜರಿಕೆ, ಈ ಕೆಲಸ ಬೇಡಪ್ಪ, ನನ್ನಿಂದ ಆಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನಗಳು ನಿಮಗೆ ಸೃಷ್ಟಿಯಾಗುವಂಥದ್ದು. ಮಾನಸಿಕವಾದಂತಹ ಭಯ, ಆತಂಕ ಹೆಚ್ಚಾಗ್ತಕ್ಕಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ನೀಲಿ ಬಣ್ಣದ ಹೂಗಳಿಂದ ಶನೈಶ್ಚರನನ್ನು ಅರ್ಚನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 18 ಸಲ ಹೇಳಿಕೊಳ್ಳಿ. ಶುಭವಾಗಿ.